welcome to my channel. This is Mahesh Vyar. In this session, I will be discussing about income from profession, and now we can solve a problem under this chapter related to advocate or lawyer. Let's move towards the problem. The following is the receipt and payment account of Sri Ananta, a leading lawyer of Bangalore. Compute his income from profession for the assessment year 2019-20. So they have given the receipt and payment account of Sri Ananta. So before going to solve the problem, we require to analyze the question. Then we decide that which expenses are really professional expenses and which incomes are relates to the profession. So after deciding this one only, we can able to easily solve the problem. So let's go to the receipt side. Here we have to decide one by one whether it is a professional income or not. So to balance breakdown, they have given it is not necessary. So is the lawyer. So next one is arbitration fees. It belongs to the income of a lawyer. So arbitration fees is the one of the income to the lawyer. So 2,40,000 we have to be considered as a professional receipt. And then another receipt is legal fees. So legal fees they have given 36,000. Idu kuda professional receipt athwa income agutte. And the next loan from bank 25,000 ide, but loan from bank navellu ತಗೊಳಲ್ಲ, ಓಕೆನಾ. ಬಟ್ ಇಂಟ್ರೆಸ್ಟ್ ಪೇಯ್ಡ್ ಟು ಲೋನ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಸಪೋಸ್ ಹಿ ಹ್ಯಾಸ್ ಟೇಕನ್ ದ ಲೋನ್ ಫಾರ್ ದ ಪ್ರೊಫೆಷ್ನಲ್ ಯೂಸ್ ಓನ್ಲಿ, ಅಂದರೆ ಪ್ರೊಫೆಷ್ನಲ್ ಯೂಸ್ಗೆ ಅವ್ನು ಲೋನ್ ತೊಗೊಂಡಿದ್ದಾಗ ಮಾತ್ರ ನಾವೇನು ಮಾಡ್ತೀವಿ, ಇಂಟ್ರೆಸ್ಟ್ನ ಕೂಡ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ಲೋನ್ ಫ್ರಮ್ ಬ್ಯಾಂಕ್ ಅದು ಯಾವುದೇ ಕಾರಣಕ್ಕೂ ಇನ್ಕಮ್ ಆಗಲ್ಲ, ಅದು ಲಯಬಿಲಿಟಿ ಆಗುತ್ತೆ ಅವನಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ರೆಂಟ್ ಫ್ರಮ್ ಪ್ರಾಪರ್ಟಿ 45,000. ಸೊ ಇದು ಹೌಸ್ ಪ್ರಾಪರ್ಟಿಗೆ ಹೋಗುತ್ತೆ, ಇಲ್ಲಿ ಪ್ರೊಫೆಷ್ನಲ್ ಇನ್ಕಮ್ ಆಗಲ್ಲ. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟ್, ಇದು ಕೂಡ ಅವನಿಗೆ ಪ್ರೊಫೆಷ್ನಲ್ ಇನ್ಕಮ್ ಆಗೋದಿಲ್ಲ. ಆ್ಯಂಡ್ ದೆನ್ ಬಿಕಾಸ್ ಅವ್ನು ಬ್ಯಾಂಕಲ್ಲಿ ಎಫ್ ಡಿ ಮಾಡಿಸಿಯಾನೆ, ಅದ್ರ ಮೇಲೆ ಇವ್ನಿಗೆ ಬಡ್ಡಿ ಬರ್ತಾಯಿದೆ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಹಿಸ್ ಪ್ರೊಫೆಷನ್, ಅದಕ್ಕೋಸ್ಕರ ಇದು ಪ್ರೊಫೆಷ್ನಲ್ ಇನ್ಕಮ್ ಆಗೋದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಡಿವಿಡೆಂಡ್ ರಿಸೀವ್ಡ್, ಇದು ಎಕ್ಸೆಂಪ್ಟೆಡ್ ಇನ್ಕಮ್ ಆಗುತ್ತೆ. ಬಿಕಾಸ್ ಇಲ್ಲಿ ಇಂಡಿಯನ್ ಕಂಪನಿ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ. ಡಿವಿಡೆಂಡ್ ರಿಸೀವ್ಡ್ ಎಕ್ಸೆಂಪ್ಟೆಡ್ ಇನ್ಕಮ್ ಆಗಿರೋದ್ರಿಂದ ಇದು ನಾವು ಎಲ್ಲೂ ಕೂಡ ತೊಗೊಳೋದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಶೇರ್ ಆಫ್ ಇನ್ಕಮ್ ಫ್ರಮ್ HUF. ಸೊ ಈ ಶೇರ್ ಆಫ್ ಇನ್ಕಮ್ ಫ್ರಮ್ HUF ಅಂದರೆ ಹಿಂದೂ ಅನ್ಡಿವಿಡೆಡ್ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಕೂಡ ಎಕ್ಸೆಂಪ್ಟೆಡ್ ಇನ್ಕಮ್ ಆಗುತ್ತೆ. ಸೊ ಹಾಗಾದರೆ ಡಿವಿಡೆಂಡ್ ರಿಸೀವ್ಡ್ ನಾವೆಲ್ಲೂ ತೊಗೊಳ್ಬಾರ್ದು. ಮತ್ತು ಶೇರ್ ಆಫ್ ಇನ್ಕಮ್ ಫ್ರಮ್ HUF ಕೂಡ ಎಕ್ಸೆಂಪ್ಟೆಡ್ ಆಗುತ್ತೆ, ಇದು ಈ ಪ್ರೊಫೆಷ್ನಲಲ್ಲಿ ಎಲ್ಲೂ ಕೂಡ ಬರಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಗೋ ಫಾರ್ ದ ಪೇಮೆಂಟ್ ಸೈಡ್. ಸೊ ಸ್ಟಾಫ್ ಸ್ಯಾಲರೀಸ್, of course he has to pay the salaries to all the staff members. ಸೊ ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ಆ್ಯಂಡ್ ದೆನ್ ಅದಾದಮೇಲೆ ಬೈ ಪ್ರೊಫೆಷ್ನಲ್ ಬುಕ್ ಅಂತ ಇದೆ. ಇಲ್ಲಿ ಪ್ರೊಫೆಷ್ನಲ್ ಬುಕ್ ನಾವೇನು ಮಾಡ್ತೀವಿ, ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕಷ್ಟೇ. 40% ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತೀವಿ. ಇಲ್ಲಿ ಆನ್ಯಲ್ ಪಬ್ಲಿಕೇಶನ್ ಅಥವಾ ಅದರ್ ದ್ಯಾನ್ ಆನ್ಯಲ್ ಪಬ್ಲಿಕೇಶನ್ ಏನೂ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಎರಡಕ್ಕೂ ಕೂಡ ಡಿಪ್ರಿಸಿಯೇಷನ್ ಸೇಮ್ ರೇಟ್ ಆಗಿರೋದ್ರಿಂದ ನೀವು ಯಾವುದನ್ನು ಬೇಕಾದ್ರೂ ಅಸಂಪ್ಷನ್ ಮಾಡಿಕೊಂಡು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಐಟಮ್ ಈಸ್ ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ಸ್ ಅಂತ ಇದೆ. ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ಸ್ ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ, ಆ್ಯಂಡ್ ದೆನ್ ಈ ಜರ್ನಲ್ಸ್ ಅವ್ನು ಸಬ್ಸ್ಕ್ರೈಬ್ ಆಗ್ತಿದ್ದು ರಿಲೇಟೆಡ್ ಟು ಈಸ್ ಪ್ರೊಫೆಷನ್ ಅಂತ ಅಸ್ಯೂಮ್ ಮಾಡಿಕೊಂಡು ಇದನ್ನು ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾದ್ರೆ ಇದನ್ನು ತೊಗೊಳ್ಬೇಕು. ಆ್ಯಂಡ್ ದೆನ್ ಕಮ್ ಟು ದ ಫೋರ್ತ್ ಪಾಯಿಂಟ್, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್. ಇದು ಕೂಡ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಬಟ್ ಇಲ್ಲಿ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ಸು ಅವನು ಖರ್ಚು ಮಾಡ್ತಿದ್ದು ಅವನ ಸ್ಟಾಫ್ ಮೆಂಬರ್ಸ್ಗೆ ಅಂತ ನಾವು ಇಲ್ಲಿ ಅಸ್ಯೂಮ್ ಮಾಡ್ಕೊಂಡು ಏನು ಮಾಡ್ತೀವಿ, ಇದನ್ನು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಸಪೋಸ್ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಇಟ್ ಈಸ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಫಾರ್ ಫ್ಯಾಮಿಲಿ ಅಥವಾ ಅವನ ಪರ್ಸ್ನಲ್ಗೋಸ್ಕರ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್ ಮಾಡ್ತೀಯಾನೆ ಅಂತ ಕೊಟ್ಟಿದ್ರೆ ಆವಾಗ ಅದನ್ನು ಇಗ್ನೋರ್ ಮಾಡಬೇಕಾಗಿತ್ತು. ಬಟ್ ಇಲ್ಲೇನು ಇನ್ಫಾರ್ಮೇಷನ್ ಇಲ್ಲ, ಅದಕ್ಕೋಸ್ಕರ ಸ್ಟಾಫ್ ಮೆಂಬರ್ಸ್ಗೋಸ್ಕರ ಖರ್ಚು ಮಾಡ್ತಿದ್ದಾನೆ ಅಂತ ಅಸ್ಯೂಮ್ ಮಾಡಿಕೊಂಡು ಈ ಎಕ್ಸ್ಪೆನ್ಸಸ್ನ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಇದು 4,000 ರೂಪೀಸ್ ನಾವು ತೊಗೊಳ್ಬೇಕಾಗುತ್ತೆ.
And comes to the next one, office rent. So office rent they have given 15,000. ಸೊ ಇಲ್ಲಿ 15,000 ಏನು ಮಾಡ್ತೀವಿ, ಡೈರೆಕ್ಟಾಗಿ ತೊಗೊಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟು ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಥವಾ ಟೆಲಿಫೋನ್ ಚಾರ್ಜಸ್, ಇಲ್ಲಿ ಸ್ಟಾರ್ ಮಾರ್ಕ್ ಏನು ಬರ್ತಿದೆ ಅವಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಅರ್ಥ. ಹಾಗೆ ಟೆಲಿಫೋನ್ ಚಾರ್ಜಸ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಲೇಟರ್ ವಿ ಕ್ಯಾನ್ ಸಿ ವಾಟ್ ದೇ ಹ್ಯಾವ್ ಗಿವನ್ ಇನ್ ದ ಅಡ್ಜಸ್ಟ್ಮೆಂಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಬೈ ಪ್ರಿಂಟಿಂಗ್ ಚಾರ್ಜಸ್ ಕೂಡ ಅವನ ಆಫೀಸ್ ರಿಲೇಟೆಡ್ ಆಗಿರುತ್ತೆ. ಸೊ ಅದು ಕೂಡ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಚಾರ್ಜಸ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಆಮೇಲೆ ನೋಡೋಣ ಅಡ್ಜಸ್ಟ್ಮೆಂಟ್ ಏನಿದೆ ಅಂತ. ಅದೇ ರೀತಿ ಪರ್ಚೇಸ್ ಆಫ್ ಕಾರ್ಗೆ ಆಬ್ವಿಯಸ್ಲಿ ಪರ್ಚೇಸ್ ಆಗ್ತಿದೆ ಅಂದರೆ ಡಿಪ್ರಿಸಿಯೇಷನ್ 15% ಚಾರ್ಜ್ ಮಾಡಲೇಬೇಕು. ಬಟ್ ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಿರ್ತಾನೆ, ಎಷ್ಟು ಪರ್ಸೆಂಟ್ ಪ್ರೊಫೆಷ್ನಲ್ ಯೂಸ್ ಆಗಿದೆ ಮತ್ತು ಎಷ್ಟು ಪರ್ಸೆಂಟ್ ಪರ್ಸ್ನಲ್ ಯೂಸ್ ಮಾಡ್ತೇನೆ ಅಂತ. ಬೇಸ್ಡ್ ಅಪಾನ್ ದಟ್ ಇನ್ಫಾರ್ಮೇಷನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್. ಆ್ಯಂಡ್ ದೆನ್ ಪರ್ಚೇಸ್ ಆಫ್ ಕಂಪ್ಯೂಟರ್, ಹಾಗಾದ್ರೆ ಇಲ್ಲಿ ಬುಕ್ ಮೇಲೂ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು, ಅದಾದಮೇಲೆ ಕಾರ್ ಮೇಲೂ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು, ದೆನ್ ಕಂಪ್ಯೂಟರ್ಗೂ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು. ಹಾಗಾದರೆ ಇವಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಇದೆ. ದೆನ್ ಗೋ ಫಾರ್ ದ ಅಡಿಷ್ನಲ್ ಇನ್ಫಾರ್ಮೇಷನ್ ಒನ್ ಬೈ ಒನ್. ಸೊ ಫಸ್ಟ್ ಒನ್, ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ಪರ್ಟೈನ್ ಟು ಪರ್ಸ್ನಲ್ ಯೂಸ್. ಹಾಗಾದರೆ ಕಾರಲ್ಲಿ 50% ಪರ್ಸ್ನಲ್ ಯೂಸ್ ಆಗ್ತಿದೆ, ಆ್ಯಂಡ್ ದೆನ್ ರಿಮೈನಿಂಗ್ 50% ಪ್ರೊಫೆಷ್ನಲ್ ಪರ್ಪಸ್ಗೆ ಅವನು ಯೂಸ್ ಮಾಡ್ತಾ ಇದ್ದಾನೆ. ಹಾಗಾದರೆ ನಾವು ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ ಕೊಡಬೇಕಾದ್ರೆ 2,50,000 ಕಾರ್ ಪರ್ಚೇಸ್ ವ್ಯಾಲ್ಯೂ ಇರೋದು. ಸೊ 2,50,000 ಇಂಟು 15% ಇಂಟು 1/2 ಅಂತ ತೊಗೊಳ್ತೀವಿ. ಬಿಕಾಸ್ ಇಲ್ಲಿ ಆಫ್ ದ ಕಾರ್ ನಾವು ಪರ್ಸ್ನಲ್ ಯೂಸ್ ಮಾಡ್ತಿರೋದು, ರಿಮೈನಿಂಗ್ ಆಫ್ ಪ್ರೊಫೆಷ್ನಲ್ ಆಗುತ್ತೆ. ಹಾಗಾದರೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾದ್ರೆ 2,50,000 ಇಂಟು 15% ಇಂಟು 1/2 ಅಂತ ತೊಗೊಳ್ಬೇಕು. ಅದೇ ಥರ ಈ ಅಡ್ಜಸ್ಟ್ಮೆಂಟ್ ಇನ್ನೊಂದು ಕಾರ್ ಎಕ್ಸ್ಪೆನ್ಸಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಕಾರ್ ಎಕ್ಸ್ಪೆನ್ಸಸ್ 7,000 ರುಪೀಸ್ ಇದೆ. ಹಾಗಾದರೆ 7,000 ಇಂಟು 50% ಅಥವಾ 1/2 ಎರಡರಲ್ಲಿ ಯಾವ್ದು ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು. 7,000 ಇಂಟು 1/2, ಸೊ 3,500 ರುಪೀಸ್ ಮಾತ್ರ ತೊಗೊಳ್ಬೇಕು. ಸೊ ಕಾರ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಬಂದಾಗ ಆ ಕಾರ್ಗೆ ಡಿಪ್ರಿಸಿಯೇಷನ್ಗೂ ಅಪ್ಲಿಕೇಬಲ್ ಆಗುತ್ತೆ, ಕಾರ್ ಎಕ್ಸ್ಪೆನ್ಸಸ್ಗೂ ಅಪ್ಲಿಕೇಬಲ್ ಆಗುತ್ತೆ. ಸಪೋಸ್ ಅದೇ ಥರ ರಿಪೇರ್ಸ್ ಕೊಟ್ಟಿದ್ರೆ, ಮೋಟರ್ ಕಾರ್ ರಿಪೇರ್ಸ್ ಕೊಟ್ಟರೆ ಅದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಇನ್ಶೂರೆನ್ಸ್ ಆನ್ ಮೋಟರ್ ಕಾರ್ ಕೊಟ್ಟರೆ ಅದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಒಟ್ಟಿನಲ್ಲಿ ಕಾರ್ಗೆ ಅಡ್ಜಸ್ಟ್ಮೆಂಟ್ ಬಂದಾಗ ಕಾರ್ಗೆ ಸಂಬಂಧಪಟ್ಟಿರೋ ಎಲ್ಲ ಎಕ್ಸ್ಪೆನ್ಸಸ್ಗೂ ಅದು ಅಪ್ಲಿಕೇಬಲ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ಪ್ರೊವೈಡ್ ಡಿಪ್ರಿಸಿಯೇಷನ್ ಆನ್ ಕಾರ್ ಅಟ್ 15% per annum, computer at 40% and on books at 40% per annum. ಸೊ ಡಿಪ್ರಿಸಿಯೇಷನ್ ರೇಟ್ ಅವನೇ ಕೊಟ್ಟಿದ್ದಾನೆ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಅವನೇನು ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ ಅದ್ರ ಪ್ರಕಾರ ನೀವೇನು ಮಾಡ್ತೀರಾ, ಡಿಪ್ರಿಸಿಯೇಷನ್ನ ಮೋಟರ್ ಕಾರ್, ಕಂಪ್ಯೂಟರ್ ಮತ್ತು ಬುಕ್ ಮೇಲೆ ಚಾರ್ಜ್ ಮಾಡಬೇಕಾಗುತ್ತೆ. ಅವ್ನು ಕೊಟ್ಟಿಲ್ಲ ಅಂದರೂ ನಾವು ಇದೇ ಸೇಮ್ ರೇಟ್ ಆಫ್ ಡಿಪ್ರಿಸಿಯೇಷನ್ನೇ ಚಾರ್ಜ್ ಮಾಡೋದು. ಆ್ಯಂಡ್ ದೆನ್ ಗೋ ಫಾರ್ ಥರ್ಡ್ ಅಡ್ಜಸ್ಟ್ಮೆಂಟ್, 25% ಆಫ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಪರ್ಟೈನಿಂಗ್ ಟು ದ ಪರ್ಸ್ನಲ್ ಯೂಸ್ ಅಂತ ಇದೆ. ಹಾಗಾದರೆ ಟೆಲಿಫೋನ್ ಎಕ್ಸ್ಪೆನ್ಸಸ್ ಏನಿದೆ ಅದರಲ್ಲಿ 25% ಪರ್ಸ್ನಲ್ ಯೂಸ್ ಆಗಿದೆ. ದಟ್ ಮೀನ್ಸ್ ರಿಮೈನಿಂಗ್ 75% ಪ್ರೊಫೆಷ್ನಲ್ ಯೂಸ್ ಆಗುತ್ತೆ. ಹಾಗಾದರೆ ಟೆಲಿಫೋನ್ ಎಕ್ಸ್ಪೆನ್ಸಸ್ಸು 18,000 ಇಂಟು 75% ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದಟ್ ವಿಲ್ ಕಮ್ಸ್ ಟು ರುಪೀಸ್ 13,500. ಯಾಕೆ ಸರ್ 75% ಅಂತ ಅಂದರೆ ಇಲ್ಲಿ 75% ಪ್ರೊಫೆಷ್ನಲ್ ಆಗುತ್ತೆ, 25% ಪರ್ಸ್ನಲ್ ಹೋದರೆ ಇನ್ನು ರಿಮೈನಿಂಗ್ 75% ಪ್ರೊಫೆಷ್ನಲ್ ಪರ್ಪಸ್ ಆಗುತ್ತೆ. ನಮಗಿಲ್ಲಿ ಬೇಕಾಗಿದ್ದು ಪ್ರೊಫೆಷ್ನಲ್ಗೆ ಎಷ್ಟು ಪರ್ಸೆಂಟೇಜ್ ಯೂಸ್ ಮಾಡ್ತಾನೆ ಅಂತ. ಆ ಬೇಸಿಸ್ ಮೇಲೆ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು. ಹಾಗಾದರೆ 18,000 ಇಂಟು 75% ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ. ನೆಕ್ಸ್ಟ್ ಒನ್, ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಫಾರ್ ಹೌಸ್ ಪ್ರಾಪರ್ಟಿ. ಸೊ ಆಗಲೇ ಹೇಳಿದೆ ಎಲೆಕ್ಟ್ರಿಕ್ ಚಾರ್ಜಸ್ಗೂ ಕೂಡ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಅಂತ. ಹಾಗಾದರೆ ಎಲೆಕ್ಟ್ರಿಕ್ ಚಾರ್ಜಸ್ ಏನಿದ್ರೆ ಅದರಲ್ಲಿ ಆಫ್ ಮಾತ್ರ ನಾವು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ದಟ್ ಮೀನ್ಸ್ ನೀವಿಲ್ಲಿ 1/2 ಅಂತ ಬೇಕಾದ್ರೂ ತೊಗೊಳ್ಬೋದು ಅಥವಾ 50% ಅಂತ ಕೂಡ ಚಾರ್ಜ್ ಮಾಡ್ಬೋದು, ಎರಡೂ ಒಂದೇ. ಹಾಗಾದರೆ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಏನು ನಿಮ್ಮ ಪ್ರಾಬ್ಲಮಲ್ಲಿ 6,000 ಇದೆ, ಪ್ರಾಬ್ಲಮಲ್ಲಿ ದೇ ಹ್ಯಾವ್ ಗಿವನ್. ಸೊ 6,000 ಇಂಟು 1/2 ಅಂತ ಚಾರ್ಜ್ ಮಾಡ್ತೀವಿ. ದಟ್ ಕಮ್ಸ್ ಟು ರುಪೀಸ್ 3,000. 6,000 ಇಂಟು 1/2 ತೊಗೊಂಡು 3,000 ರುಪೀಸ್ ಮಾತ್ರ
ಚಾರ್ಜ್ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟು ಗಿಫ್ಟ್ ರಿಸೀವ್ಡ್ ಫ್ರಮ್ ಕ್ಲೈಂಟ್ ರುಪೀಸ್ 10,000 ನಾಟ್ ಇನ್ಕ್ಲೂಡೆಡ್ ಇನ್ ದ ಎಬೋ ಅಕೌಂಟ್. ಇಲ್ಲಿ ನಾಟ್ ಇನ್ಕ್ಲೂಡೆಡ್ ಅಂತ ಹೇಳಿದ್ದಾನೆ ಬಿಕಾಸ್ ಇವನು ರಿಸೀವ್ ಮಾಡ್ತಾ ಇರೋ ಗಿಫ್ಟು ಕ್ಲೈಂಟ್ಸಿಂದ, ಬಟ್ ಅವನಲ್ಲಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಇದನ್ನ ತೊಗೊಂಡಿಲ್ಲ. ಬಟ್ ಇದು ಕ್ಲೈಂಟ್ಸಿಂದ ಗಿಫ್ಟ್ ಅವ್ನು ರಿಸೀವ್ ಮಾಡ್ತಿರೋದ್ರಿಂದ ಇದು 100% ಅವನಿಗೆ ಪ್ರೊಫೆಷ್ನಲ್ ಇನ್ಕಮ್ ಆಗುತ್ತೆ. ಹಾಗಾದ್ರೆ ನಾವು ಪ್ರೊಫೆಷ್ನಲ್ ರಿಸಿಪ್ಟಲ್ಲಿ ಗಿಫ್ಟ್ ರಿಸೀವ್ಡ್ ಫ್ರಮ್ ಕ್ಲೈಂಟ್ಸ್ ಅಂತ 10,000 ರುಪೀಸ್ನ ಮರಿದಿರ ತೊಗೊಳ್ಬೇಕು. ಟೋಟಲ್ 5 ಅಡ್ಜಸ್ಟ್ಮೆಂಟ್ ಆಗಿದೆ. ಆ್ಯಂಡ್ ದೆನ್ ಲೆಟ್ ಗೋ ಫಾರ್ ದ ನೆಕ್ಸ್ಟ್ ಐಟಮ್. ಲೋನ್ ಫ್ರಮ್ ಬ್ಯಾಂಕ್ ಈಸ್ ಫಾರ್ ಪರ್ಸ್ನಲ್ ಯೂಸ್ ಅಂತ ಇದೆ. ಇಲ್ಲಿ ಲೋನ್ ಫ್ರಮ್ ಬ್ಯಾಂಕ್ ನಾವು ಯೂಶ್ವಲಿ ಅದನ್ನು ಇನ್ಕಮ್ ಅಂತ ಟ್ರೀಟ್ ಮಾಡಲ್ಲ, ಬಟ್ ಇಂಟ್ರೆಸ್ಟ್ನ ಪೇ ಮಾಡುವಾಗ ಅದು ಎಕ್ಸ್ಪೆನ್ಸ್ ಅಂತ ನಾವು ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂದರೆ ವೆನ್ ಹಿ ಹ್ಯಾಸ್ ಟೇಕನ್ ದ ಲೋನ್ ಫ್ರಮ್ ದ ಬ್ಯಾಂಕ್ ಫಾರ್ ಪ್ರೊಫೆಷ್ನಲ್ ಯೂಸ್. ಬಟ್ ಇಲ್ಲಿ ಅವ್ನು ಪ್ರೊಫೆಷ್ನಲ್ ಯೂಸಿಗೆ ತೊಗೊತಾ ಇದ್ದಾನಾ? ಇಲ್ಲ, ಪರ್ಸ್ನಲ್ ಯೂಸ್ಗೆ ಅವ್ನು ತೊಗೊಳ್ತಾ ಇರೋದು. ಹಾಗಾದರೆ ಈ ಪ್ರಾಬ್ಲಮಲ್ಲಿ ಈ ಅಡ್ಜಸ್ಟ್ಮೆಂಟು ಅಪ್ಲಿಕೇಬಲ್ ಆಗಲ್ಲ. ಬಿಕಾಸ್ ಯಾಕೆ ಅಂದರೆ ಈ ಪ್ರಾಬ್ಲಮಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟೇ ಇಲ್ಲ ಅವನು ಎಕ್ಸ್ಪೆನ್ಸಸ್ ಸೈಡು. ಸಪೋಸ್ ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಎಕ್ಸ್ಪೆನ್ಸಸ್ ಸೈಡ್ ಕೊಟ್ಟೇ ಇದ್ದರೆ ಆವಾಗ ಈ ಅಡ್ಜಸ್ಟ್ಮೆಂಟ್ ಅಪ್ಲಿಕೇಬಲ್ ಆಗ್ತಿತ್ತು. ಬಟ್ ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿಲ್ಲ, ಹಾಗಾದ್ರೆ ಈ ಅಡ್ಜಸ್ಟ್ಮೆಂಟ್ ನಮಗೆ ಅಪ್ಲಿಕೇಬಲ್ ಆಗಲ್ಲ. ಆ್ಯಂಡ್ ದೆನ್ ಸೋ ಮೆನಿ ಟೈಮ್ಸ್ ವಿ ಗಾಟ್ ಎ ಡೌಟ್ ದಟ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಓಕೆ, ಬಟ್ ಲೋನ್ ಫ್ರಮ್ ಬ್ಯಾಂಕ್ 25,000 ಇದೆ ಅಲ್ವಾ, ಅದನ್ನೇನು ಮಾಡಬೇಕು ಅಂತ. ನಾನು ಪ್ರೀವಿಯಸ್ ವೀಡಿಯೋಲ್ಲಿ ಕೂಡ ಹೇಳಿದ್ದೀನಿ, ಲೋನ್ ಫ್ರಮ್ ಬ್ಯಾಂಕು ಯಾವುದೇ ಕಾರಣಕ್ಕೂ ಅವನಿಗೆ ಇನ್ಕಮ್ ಆಗಲ್ಲ. ಬಿಕಾಸ್ ಅದು ಅವನಿಗೆ ಲಯಬಿಲಿಟಿ ಆಗುತ್ತೆ. ಯಾವತ್ತಿದ್ರೂ ಪ್ರೊಫೆಷನಲಿ ಅದು ಅವನಿಗೆ ಇನ್ಕಮ್ ಆಗಲ್ಲ, ಅದನ್ನು ಇಗ್ನೋರ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಲೋನ್ ಮಾತ್ರ ನಮಗೆ ಎಕ್ಸ್ಪೆನ್ಸಸ್ ಆಗೋದು, ಅದು ಒಂದು ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ಮಾತ್ರ, ಇಲ್ಲಾಂದರೆ ಅದು ಬರಲ್ಲ. ಸೊ ಟೋಟಲಿ ದೇ ಹ್ಯಾವ್ ಗಿವನ್ ದ 6 ಅಡ್ಜಸ್ಟ್ಮೆಂಟ್ಸ್. ಸೊ ಈ ಅಡ್ಜಸ್ಟ್ಮೆಂಟ್ಸ್ನ ನಾವು ತಿಳ್ಕೊಂಡು ಏನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ವಿ ರಿಕ್ವೈರ್ ಟು ಸಾಲ್ವ್ ಎ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಗೋ ಫಾರ್ ದ ಸಾಲ್ವಿಂಗ್ ದ ಪ್ರಾಬ್ಲಮ್ step by step. So computation of taxable income from profession. So here assessee is Shri Ananta. So status resident. Assessment year 2019-20 and then previous year 2018-19. So format ಹಾಕೊಳ್ತೀವಿ particulars amount ಅಂತ. And then first heading is professional receipt. ಸೊ ರಿಸಿಪ್ಟ್ ಸೈಡಲ್ಲಿಗೆ ಯಾವುದ್ಯಾವ್ದು ಇನ್ಕಮ್ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಟ್ಟೆ, ಅವನ್ನೆಲ್ಲ ಒನ್ ಬೈ ಒನ್ ಬರ್ಕೊಳ್ತಾ ಹೋಗಿ. ಇಲ್ಲಿ ಅವನು ಲಾಯರ್ ಆಗಿರೋದ್ರಿಂದ ಆರ್ಬಿಟ್ರೇಷನ್ ಫೀಸ್ ಅವನಿಗೆ ಇನ್ಕಮ್ ಆಗೇ ಆಗುತ್ತೆ. ಸೊ 2,40,000 ತಗೊಳ್ಳೇಬೇಕು. ಸೊ ಆರ್ಬಿಟ್ರೇಷನ್ ಅನ್ನೋದು ಒಂದು ಕಂಪನಿಯಲ್ಲಿ ಕಾನ್ಫ್ಲಿಕ್ಟ್ಸ್ ಅರೈಸ್ ಆದಾಗ ಬರುತ್ತೆ, ಓಕೆನಾ. ಅಂಥ ಟೈಮಲ್ಲಿ ಲಾಯರ್ಸ್ ಹೋಗಿ ಅದನ್ನು ಸಾಲ್ವ್ ಮಾಡ್ತಾರೆ. ಸೊ ದೇ ವಿಲ್ ಚಾರ್ಜ್ ಇಟ್ ಆ್ಯಸ್ ಎ ಆರ್ಬಿಟ್ರೇಷನ್ ಫೀಸ್. ಸೊ ಇದು ಇನ್ಕಮ್ ಆಗುತ್ತೆ, ಅದಕ್ಕೆ ತಗೊಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಲೀಗಲ್ ಫೀಸ್. ಆಬ್ವಿಯಸ್ಲಿ ಲಾಯರ್ಸ್ಗೆ ಲೀಗಲ್ ಫೀಸ್ ಅಂತ ಒಂದು ಮೇಜರ್ ಇನ್ಕಮು. ಸೊ 36,000 ತೊಗೊಳ್ಬೇಕು. ಆ್ಯಂಡ್ ದೆನ್ ಅದಾದಮೇಲೆ ಗಿಫ್ಟ್ ರಿಸೀವ್ಡ್ ಫ್ರಮ್ ಕ್ಲೈಂಟ್. ಇದು ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಬಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದ, ನಾಟ್ ಶೋನ್ಡ್ ಇನ್ ದ ಅಕೌಂಟ್ ಅಂತ. ಸೊ 10,000 ರುಪೀಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. ಸೊ ಇಲ್ಲಿ 3 ಇನ್ಕಮ್ ಮಾತ್ರ ಇದೆ, ದಟ್ ಮೀನ್ಸ್ ಪ್ರೊಫೆಷ್ನಲ್ ರಿಸಿಪ್ಟ್ಸ್ ಓನ್ಲಿ 3 ಅಷ್ಟೇ ಇರೋದು. ಸೊ ಮೇಕ್ ಇಟ್ ಆ್ಯಸ್ ಟೋಟಲ್. ಡೂ ದ ಟೋಟಲ್, ವಿ ವಿಲ್ ಗೆಟ್ ದ 2,86,000 rupees. ಸೊ ಇದು ಟೋಟಲ್ ಆಫ್ ಪ್ರೊಫೆಷ್ನಲ್ ರಿಸಿಪ್ಟ್. ಬಿಕಾಸ್ ಇಲ್ಲಿ 3 ಇನ್ಕಮ್ ಮಾತ್ರ ಇದೆ, ಈ 3 ಆ್ಯಡ್ ಮಾಡಿದಾಗ ಇಟ್ ಕಮ್ಸ್ ಟು rupees 2,86,000. ದೆನ್ ಗೋ ಫಾರ್ ದ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಸೊ ಹಿಯರ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಥವಾ ಪೇಮೆಂಟ್ ಎರಡು ಒಂದೇ ಮೀನಿಂಗು. ಈಗ ಪೇಮೆಂಟ್ ಸೈಡಲ್ಲಿ ಏನೇನು ಎಕ್ಸ್ಪೆನ್ಸಸ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ, ಅದನ್ನೆಲ್ಲ ಒನ್ ಬೈ ಒನ್ ವಿ ರಿಕ್ವೈರ್ ಟು ಟೇಕ್. ಸೊ ಫಸ್ಟ್ ಒನ್ ಹಿಯರ್ ಸ್ಟಾಫ್ ಸ್ಯಾಲರೀಸ್. Of course, it is one of the major professional expenses. He has to pay the salary to the staff members. So 56,000 ತೊಗೊಂಡಿದ್ದೀವಿ. ಆ್ಯಂಡ್ ಅದಾದಮೇಲೆ ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ಸ್. ಇಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಇಲ್ಲದೋದ್ರಿಂದ ಜರ್ನಲ್ಸ್ ರಿಲೇಟೆಡ್ ಟು ಅವನ ಪ್ರೊಫೆಷನ್ಗೆ ರಿಲೇಟ್ ಆಗಿದೆ ಅಂತ ನಾವು ಅಸ್ಯೂಮ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೆನ್ಸಸ್ನ ಕನ್ಸಿಡರ್ ಮಾಡ್ತೀವಿ. ಸೊ 2,000 rupees ಅಂದರೆ ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ಸ್ ರಿಲೇಟೆಡ್ ಟು ಇಸ್ ಪ್ರೊಫೆಷನ್ ಅಂತ ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್. ಐ ಆಲ್ರೆಡಿ ಟೋಲ್ಡ್ ದಟ್ ಇಲ್ಲಿ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಫಾರ್ ಸ್ಟಾಫ್ ಮೆಂಬರ್ಸ್ಗೆ ಅವ್ನು ಖರ್ಚು ಮಾಡ್ತಿರೋದು ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಏನು ಮಾಡ್ತೀವಿ,
ಈ ಎಕ್ಸ್ಪೆನ್ಸಸ್ನ ಇಲ್ಲಿ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 4000 rupees. ಆ್ಯಂಡ್ ಅದೇ ರೀತಿ ನೆಕ್ಸ್ಟ್ ಐಟಮ್ ಈಸ್ ಆಫೀಸ್ ರೆಂಟ್. ಅಫ್ಕೋರ್ಸ್ ಅವನ ಆಫೀಸ್ ಏನಾರು ರೆಂಟ್ ಬೇಸಿಸ್ ಮೇಲೆ ರನ್ ಮಾಡ್ತಿದ್ರೆ ಆಫೀಸ್ ರೆಂಟ್ ಕೊಡಲೇಬೇಕಾಗುತ್ತೆ. ಸೊ 15,000 rupees ಅವನು ಇಲ್ಲಿ ಪೇ ಮಾಡ್ತಾ ಇದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಟೆಲಿಫೋನ್ ಚಾರ್ಜಸ್. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರು ಟೆಲಿಫೋನ್ ಚಾರ್ಜಸ್ 75% ಪ್ರೊಫೆಷ್ನಲ್ ಯೂಸ್ ಆಗುತ್ತೆ ಅಂತ. ಹಾಗಾದರೆ 18,000 ಇಂಟು 75% ಚಾರ್ಜ್ ಮಾಡಬೇಕು. ಸೊ ದಟ್ ವಿಲ್ ಕಮ್ಸ್ ಟು rupees 13,500. ಬಿಕಾಸ್ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದ 25% ಟೆಲಿಫೋನ್ ಎಕ್ಸ್ಪೆನ್ಸಸ್ ಪರ್ಸ್ನಲ್ ಯೂಸ್ ಆಗುತ್ತೆ ಅಂತ. ಹಾಗಾದರೆ ರಿಮೈನಿಂಗ್ 75% ಆಫೀಸ್ ಯೂಸ್ ಅಥವಾ ಪ್ರೊಫೆಷ್ನಲ್ ಯೂಸು. ಅದಕ್ಕೆ ಇಲ್ಲಿ 18,000 ಮೇಲೆ 75% ಕ್ಯಾಲ್ಕುಲೇಷನ್ ಮಾಡಿ ತೊಗೊಂಡಿದ್ದೀವಿ. ಆ್ಯಂಡ್ ದೆನ್ ನೆಕ್ಸ್ಟು ಪ್ರಿಂಟಿಂಗ್ ಚಾರ್ಜಸ್. ಇದು ಆಫೀಸ್ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟಾಗಿ 3,000 ಚಾರ್ಜ್ ಮಾಡ್ತೀವಿ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದೆ ಏನಂತ, ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ರಿಲೇಟೆಡ್ ಟು ಹೌಸ್ ಪ್ರಾಪರ್ಟಿ ಅಂತ. ಹಾಗೆ ರಿಮೈನಿಂಗ್ ಅವ್ನ ಪ್ರೊಫೆಷನ್ಗೆ ರಿಲೇಟ್ ಆಗಿರುತ್ತೆ. ಅದಕ್ಕೆ ಅಲ್ಲಿ 6,000 rupeesಲ್ಲಿ 1/2 ಮಾತ್ರ ನಾವಿಲ್ಲಿ ಚಾರ್ಜ್ ಮಾಡಿದ್ದೀವಿ. ಸೊ ಹಾಗಾದರೆ ಅದು 3,000 rupees ಬರುತ್ತೆ. ಹಾಗಾದರೆ ಟೆಲಿಫೋನ್ ಚಾರ್ಜಸ್ಗೂ ಅಡ್ಜಸ್ಟ್ಮೆಂಟ್ ಇದೆ, ದೆನ್ ಎಲೆಕ್ಟ್ರಿಸಿಟಿ ಚಾರ್ಜಸ್ಗೂ ಕೂಡ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಸಪೋಸ್ ಇವೆರಡಕ್ಕೂ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದಿದ್ರೆ ಡೈರೆಕ್ಟಾಗಿ ಅವ್ನು ಕೊಟ್ಟಿರೋ ಅಮೌಂಟ್ನೇ ನಾವು ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಬೇಕಿತ್ತು. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಬುಕ್. ಅಲ್ಲಿ ಪರ್ಚೇಸ್ ಆಫ್ ಬುಕ್ ಅಂತ ಕೊಟ್ಟಿದ್ದ. ಡೋಂಟ್ ಬಾದರ್ ಅಬೌಟ್ ವೆದರ್ ಇಟ್ ಈಸ್ ಎ ಆನ್ಯಲ್ ಪಬ್ಲಿಕೇಶನ್ ಆರ್ ಅದರ್ ದೆನ್ ಆನ್ಯಲ್ ಪಬ್ಲಿಕೇಶನ್. ಎರಡರಲ್ಲಿ ಯಾವುದಾದ್ರೂ ಕೂಡ ಇಲ್ಲಿ 40% ಡಿಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡೋದು. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಬುಕ್ 18,000 ಬುಕ್ ವ್ಯಾಲ್ಯೂ ಇದೆ, ಐ ಮೀನ್ ಪರ್ಚೇಸ್ ಆಫ್ ಬುಕ್. ಅದ್ರ ಮೇಲೆ 40% ನಾವಿಲ್ಲಿ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 7,200 rupees ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟು ಡಿಪ್ರಿಸಿಯೇಷನ್ ಆನ್ ಕಾರ್. ಅಲ್ಲಿ ಮೋಟಾರ್ ಕಾರ್ಗೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಆ್ಯಂಡ್ ದೆನ್ ಪ್ರಾಬ್ಲಮಲ್ಲಿ ಪರ್ಚೇಸ್ ಆಫ್ ಕಾರ್ ಅಂದ್ಬಿಟ್ಟು 2,50,000 ಕೊಟ್ಟಿದ್ದಾನೆ. ಹಾಗಾದರೆ 2,50,000 ಏನಿದೆ ಇದ್ರ ಮೇಲೆ 15% ಡಿಪ್ರಿಸಿಯೇಷನ್ ಅವನು ಚಾರ್ಜ್ ಮಾಡಬೇಕು. ಜೊತೆಗೆ ಇಲ್ಲಿ ಮೋಟಾರ್ ಕಾರ್ ಆಫ್ ಮಾತ್ರ ಅವನು ಪ್ರೊಫೆಷ್ನಲ್ ಯೂಸ್ ಮಾಡ್ತಿರೋದು. ಅದಕ್ಕೆ ಇಲ್ಲಿ 2,50,000 ಇಂಟು 15% ಇಂಟು 1/2 ಅಂತ ತೊಗೊಳ್ಬೇಕಾಗುತ್ತೆ. ಬಿಕಾಸ್ 1/2 ಏನಾಗ್ತಿದೆ ಇಲ್ಲಿ ಅವನ ಆಫೀಸ್ ಅಥವಾ ಪ್ರೊಫೆಷ್ನಲ್ ಯೂಸ್ಗೆ ಮಾಡ್ತಿರೋ ಅಂಥದ್ದು ಆಫ್ ದ ಕಾರ್ ಯೂಸ್ಡ್ ಫಾರ್ ಪ್ರೊಫೆಷ್ನಲ್ ಯೂಸ್ ಅಂತ. ಇಲ್ಲಿ 15% ಡಿಪ್ರಿಸಿಯೇಷನ್ ರೇಟು 2,50,000 ಇಂಟು 15% ಇಂಟು 1/2 ಅಂತ ಚಾರ್ಜ್ ಮಾಡ್ತೀವಿ. ಬಿಕಾಸ್ 1/2 ಪ್ರೊಫೆಷ್ನಲ್ ಯೂಸ್ ಆಗಿದೆ. ದೆನ್ ಈ ಥರ ಕ್ಯಾಲ್ಕುಲೇಷನ್ ಮಾಡಿದಾಗ ಡಿಪ್ರಿಸಿಯೇಷನ್ 18,750 rupees ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್. ಇಲ್ಲಿ ಪರ್ಚೇಸ್ ಆಫ್ ಕಂಪ್ಯೂಟರ್ ಅಂತ ಪೇಮೆಂಟ್ ಸೈಡ್ ಕೊಟ್ಟಿದ್ದ 50,000. ಹಾಗಾದರೆ ಕಂಪ್ಯೂಟರ್ ಮೇಲೆ 50,000 ಏನು ವ್ಯಾಲ್ಯೂ ಇದೆ ಅದ್ರ ಮೇಲೆ 40% ನಾವು ರೇಟ್ ಆಫ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಹಾಗಾದರೆ 50,000 ಇಂಟು 40% ಈಕ್ವಲ್ಸ್ ಟು 20,000. ಸೊ ಇಲ್ಲಿ 20,000 rupees ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ ಆಗುತ್ತೆ. ಇಲ್ಲಿ ಮೋಟಾರ್ ಕಾರ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅವನೇನು ಡೇಟ್ ಆಫ್ ಪರ್ಚೇಸ್ ಕೊಟ್ಟಿಲ್ಲ. ಸಪೋಸ್ ಇಲ್ಲಿ ಡೇಟ್ ಆಫ್ ಪರ್ಚೇಸ್ ಏನಾದರೂ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ಆ ಡೇಟು ಕೂಡ ಕನ್ಸಿಡರ್ ಆಗುತ್ತೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಬಟ್ ಈ ಪ್ರಾಬ್ಲಮಲ್ಲಿ ಡೇಟ್ ಆಫ್ ಪರ್ಚೇಸ್ ಕಾರ್ಗಾಗಲಿ ಕಂಪ್ಯೂಟರ್ಗಾಗಲಿ ಕೊಟ್ಟಿಲ್ಲ. ಸೊ ಹಾಗಾದರೆ ಏನು ವರಿ ಆಗೋವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಅದೇ ರೀತಿ ನೆಕ್ಸ್ಟ್ ಒಂದು ಕಾರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾನೆ. ಸೊ ಕಾರ್ ಎಕ್ಸ್ಪೆನ್ಸಸ್ಸು 7,000 ಇದೆ. ನಾವು ಡೈರೆಕ್ಟಾಗಿ 7,000 ತೊಗೊಳೋ ಬದಲಾಗಿ ಅಡ್ಜಸ್ಟ್ಮೆಂಟ್ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಬಿಕಾಸ್ ಕಾರ್ ಎಕ್ಸ್ಪೆನ್ಸಸ್ ಅಂದಾಗ ಕಾರ್ ಎಷ್ಟು % ಯೂಸ್ ಮಾಡ್ತಾ ಇದ್ದಾನೆ ಪ್ರೊಫೆಷ್ನಲ್ ಪರ್ಪಸ್ಗೆ, ಓನ್ಲಿ 50% ಅಂದರೆ 1/2. ಅದಕ್ಕೆ 7,000 ಇಂಟು 1/2 ಅಂತ ತೊಗೊಳ್ತೀವಿ. ಸೊ 3,500 rupees ಬರುತ್ತೆ. ಎಷ್ಟೊಂದು ಜನ ಏನು ಮಾಡ್ತಾರೆ ಇದ್ರ ಮೇಲೆ ಮತ್ತೆ 15% ಹಾಕ್ಕೊಳ್ತಾರೆ. ಬಟ್ 15% ಮೋಟಾರ್ ಕಾರ್ ನಾವು ಯಾವಾಗ ಪರ್ಚೇಸ್ ಮಾಡ್ತೀವಿ ಆವಾಗ 15% ಕೊಡೋಂಥ ಡಿಪ್ರಿಸಿಯೇಷನ್ ಅದು ನೋಡಿ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ವಿ ಡಿಪ್ರಿಸಿಯೇಷನ್ ಆನ್ ಕಾರ್ ಅಂದ್ಬಿಟ್ಟು ಅದು 15% ಅಲ್ಲಿ ತೊಗೊಳ್ತೀವಿ ಅಷ್ಟೇ. ಬಟ್ ಕಾರ್ ಎಕ್ಸ್ಪೆನ್ಸಸ್ಗೆ ಮತ್ತೆ 15% ಅಂತ ಹಾಕ್ಕೊಳ್ಬಾರ್ದು. ಯಾಕೆಂದರೆ ಕಾರ್ ಎಕ್ಸ್ಪೆನ್ಸಸ್ ಅಂದರೆ ಅದು ಓನ್ಲಿ ಎಕ್ಸ್ಪೆನ್ಸಸ್ ಅಷ್ಟೇ, ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅದು. ಅದಕ್ಕೆ 7,000 ಮೇಲೆ
ಆಫ್ ಚಾರ್ಜ್ ಮಾಡಿ ಡೈರೆಕ್ಟಾಗಿ ಎಕ್ಸ್ಪೆನ್ಸಸ್ಸು 3500 ರುಪೀಸ್ನ ತೊಗೊಳ್ಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಬಾರ್ ಅಸೋಸಿಯೇಷನ್ ಫೀಸ್. ಅಂದರೆ ಇಲ್ಲಿ ಬಾರ್ ಅಸೋಸಿಯೇಷನ್ ಅಂತಂದರೆ ಲಾಯರ್ಸ್ದು ಒಂದು ಅಸೋಸಿಯೇಷನು. ಅಲ್ಲಿ ಇಂಡಿಯಾದಲ್ಲಿ ಏನು ಮಾಡ್ತಾರೆ, ಲಾಯರ್ಸ್ ಎಲ್ಲ ಒಂದು ರೆಪ್ಯೂಟೆಡ್ ಅಸೋಸಿಯೇಷನ್ ಅದು. ಅದಕ್ಕೆ ಇಯರ್ಲಿ ಇಷ್ಟು ಅಂತ ಫೀಸ್ನ ಪೇ ಮಾಡ್ತಾರೆ ಮೆಂಬರ್ ಆಗೋದಕ್ಕೆ. ಸೊ ಇದು ಲಾಯರ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಲಾಯರ್ಗೆ ಮಾತ್ರ ಇದು ಎಕ್ಸ್ಪೆನ್ಸಸ್ ಆಗೋದು. ಸೊ 2000 ರುಪೀಸ್ ಏನು ಪ್ರಾಬ್ಲಮಲ್ಲಿ ಕೊಟ್ಟಿದೆ ಅದನ್ನು ನಾವು ಡೈರೆಕ್ಟಾಗಿ ಇಲ್ಲಿ ತಗೊಳ್ತೀವಿ. ಹಾಗಾದರೆ ಟೋಟಲ್ ಮಾಡಿದಾಗ ಎಲ್ಲ ಎಕ್ಸ್ಪೆನ್ಸಸ್ಸು 1,47,950 ರುಪೀಸ್ ಬರುತ್ತೆ. ದೆನ್ ವಿ ರಿಕ್ವೈರ್ ಟು ಲೆಸ್ ದಿಸ್ ಟೋಟಲ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಫ್ರಮ್ ದ ಟೋಟಲ್ ಇನ್ಕಮ್. ಅಂದರೆ ಪ್ರೊಫೆಷ್ನಲ್ ರಿಸಿಪ್ಟ್ ಎಷ್ಟಿತ್ತು, 2,86,000 ರುಪೀಸ್ ಇತ್ತು. ಅದರಲ್ಲಿ ಏನು ಮಾಡಬೇಕು ನಾವು 1,47,950 ರುಪೀಸ್ನ ಲೆಸ್ ಮಾಡಬೇಕು. ದೆನ್ ಬ್ಯಾಲೆನ್ಸ್ ಅಮೌಂಟ್ ಏನು ಬರುತ್ತೆ 1,38,050 ರುಪೀಸ್. ದಟ್ ವಿಲ್ ಬಿ ದ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಏನು ಮೋಟಾರ್ ಕಾರ್ ಬಗ್ಗೆ ಆಗಲಿ, ಆ್ಯಂಡ್ ದೆನ್ ಕಂಪ್ಯೂಟರ್ ಬಗ್ಗೆ ಆಗಲಿ, ದೆನ್ ಬುಕ್ ಬಗ್ಗೆ ಆಗಲಿ, ಮತ್ತು ಕಾರ್ ಎಕ್ಸ್ಪೆನ್ಸಸ್ಸು ಮತ್ತು ಟೆಲಿಫೋನ್ ಚಾರ್ಜಸ್ಸು ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಅಡ್ಜಸ್ಟ್ಮೆಂಟ್ನ ಕೇರ್ಫುಲ್ಲಾಗಿ ಅನಲೈಸ್ ಮಾಡಿದಾಗ ಸೊ ವಿಲ್ ಗೆಟ್ ದ ರೈಟ್ ಸೊಲ್ಯೂಷನ್ ಫಾರ್ ದ ರೈಟ್ ಪ್ರಾಬ್ಲಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.